अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः ಶ್ರೀಗುರುಭ್ಯೋ ನಮಃ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ ವೀಕ್ಷಕರೇ ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್, ವಾಸ್ತು ಕನ್ಸಲ್ಟೆಂಟ್, ಚಾಬರಿ ತಂತ್ರ ಪರಿಹಾರಕರ್ತ. ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂತಾ ಇದ್ದೀನಿ. ಏನಪ್ಪಾ ಈ ಮಾಹಿತಿ ಅಂದ್ರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಯಂತ್ರ. ಈ ಒಂದು ಯಂತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹಂಚ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ಬರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರ, ನಾನು ಯೂಶಲಿ ತಾಮ್ರದ ಯಂತ್ರಗಳನ್ನ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದ್ರೆ ತಾಮ್ರ ಒಂದು ವಿಶೇಷವಾಗಿ ತಾಮ್ರದಲ್ಲಿ ಎಂಗ್ರೇವ್ ಆಗಿರುತ್ತೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಗೋಲ್ಡ್ ಪ್ಲೇಟೆಡ್ ಯಂತ್ರಗಳು ಬಂದಿವೆ. ಗೋಲ್ಡ್ ಪ್ಲೇಟೆಡ್ ಯಂತ್ರಗಳು ಕೆಲವೊಮ್ಮೆ ಲೋ ಕ್ವಾಲಿಟಿ ಆಗಿ ಬರೋದು, ಕಬ್ಬಿಣದ ಮೇಲೆ ಪ್ರಿಂಟ್ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ತಾಮ್ರದ ಯಂತ್ರಗಳನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಬರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರ ನಮಗೆ ಯಾವ ಯಾವ ರೀತಿಯ ಉಪಯೋಗ ಆಗತ್ತೆ, ವಿಶೇಷವಾಗಿ ನಾಗದೋಷಕ್ಕೆ. ಯಾರಿಗೆ ನಾಗದೋಷ ಇದೆ, ಆ ನಾಗದೋಷ ಇದ್ದ ಕಾರಣದಿಂದ ಅವರಿಗೆ ಸಂತಾನದಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಅಥವಾ ವಿವಾಹದಲ್ಲಿ ಅಡಚಣೆಗಳು ಉಂಟಾಗ್ತಾ ಇರುತ್ತವೆ. ಸೊ ಅವರು ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ಪೂಜೆ ಮಾಡಬಹುದು. ಇದಾದ ನಂತರ ಯಾರು ಪೂಜೆ ಮಾಡಬಹುದು ಅಂದ್ರೆ ಶತ್ರುಗಳಿಂದ ಬಾಧೆ ಉಂಟಾಗಿರೋರು. ಯಾರಿಗೆ ಶತ್ರು ಬಾಧೆ ಇದೆ, ನನ್ನ ಬೆನ್ನ ಹಿಂದೆ ಶತ್ರು ನಿಂತಿದ್ದಾರೆ ಅಂತ ಯಾರಿಗೆ ಅನ್ಸುತ್ತೆ, ಅವರು ಕೂಡ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ಉಪಯೋಗಿಸಬಹುದು. ಯಾಕೆ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಶತ್ರು ನಿವಾರಣೆಗೆ ಉಪಯೋಗಿಸಬಹುದು ಅಂದ್ರೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳು ಸೇನಾಧಿಪತಿಗಳು, ಮುಂದೆ ನಿಂತು ನಮಗೆ ಬರುವಂತಹ ಶತ್ರುಗಳನ್ನ ಹೊಡೆದಾಕ್ತಾರೆ. ಸೊ ಹಾಗಾಗಿ ಅವರ ಒಂದು ಶಕ್ತಿ, ರಕ್ಷಾ ಕವಚ ನಮ್ಮ ಜೊತೆಗಿತ್ತಂದ್ರೆ ಖಂಡಿತವಾಗ್ಲೂ ನಮಗೆ ಅನುಕೂಲ ಆಗತ್ತೆ. ಯಾವುದೇ ರೀತಿಯಾದ ಶತ್ರುಗಳಿಂದ ನಮ್ಗೆ ಬಾಧೆ ಆಗೋದಿಲ್ಲ ಅಂತ ಹೇಳ್ತಾ, ನೆಕ್ಸ್ಟ್ ನಮ್ಮ ಆರೋಗ್ಯದಲ್ಲಿ, ದೇಹದ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಮನಸ್ಸಿನಲ್ಲಿ ಧೈರ್ಯ ಇಲ್ದಿರೋ ಎಷ್ಟೋ ಜನ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ತಂದ್ಕೊಳ್ಳುವಂತಹ ಸಂದರ್ಭಗಳು ಬಂದಿರ್ತವೆ. ಎಷ್ಟೋ ಜನ ಕುಗ್ಬಿಡ್ತಾರೆ. ಮನಸ್ಸು ಕುಗ್ತು ಅಂದ್ರೆ ದೇಹನೂ ಕುಗ್ಬಿಡುತ್ತೆ. ಸೊ ಮನಸ್ಸಿಗೆ ಧೈರ್ಯವನ್ನ ತಂದು ಕೊಟ್ಟು ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಡೋದು ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಯಂತ್ರ. ಹಾಗೆ ವಿಶೇಷವಾಗಿ ನರರೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ, ಆ ನರರೋಗದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೂ ಕೂಡ ನೀವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಯಂತ್ರವನ್ನ ನೀವು ಪೂಜೆ ಮಾಡಬಹುದು. ಇದಾದ ಮೇಲೆ ವಿದ್ಯಾಭ್ಯಾಸ ಮತ್ತು ಏಕಾಗ್ರತೆ. ಯಾರಿಗೆ ವಿದ್ಯಾಭ್ಯಾಸ, ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಳ್ತಾ ಇರ್ತಾರೆ, ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ತಾರಲ್ಲ, ಅಥವಾ ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಕೂತ್ಕೊಂಡ್ರು ಅವ್ರಿಗೆ ಟೈಮ್ಗಳು ಸಿಗ್ತಾ ಇರಲ್ಲ. ಅವ್ರಿಗೆ ಯಾವ್ದ್ಯಾವ್ದೋ ಒಂದು ಬೇಡದಿರೋ ಕಮಿಟ್ಮೆಂಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಸ್ಪೆಷಲಿ ಈಗ ಫಾರ್ ಎಕ್ಸಾಂಪಲ್ PhD ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಗಡುವು ಅಂತ ಕೊಟ್ಟಿದ್ರೆ ಅವ್ರ ಕಾಲೇಜ್ನಲ್ಲಿ ಅವರ ಸೀನಿಯರ್ಸ್ ಅಥವಾ ಲೆಕ್ಚರರ್ಸ್ ಯಾರು ಆ ಗಡುವಿನೊಳಗೆ ಮುಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ನೀವು ಬಳಸಬಹುದು. ಹಾಗೆ ವಿವಾಹ ಮತ್ತು ಕುಟುಂಬದಲ್ಲಿ ಸಮಸ್ಯೆ, ನಿಮ್ಮ ವಿವಾಹದಲ್ಲಿ ಏನಾದ್ರು ಅಡೆತಡೆ ಆಗ್ತಾ ಇದೆ, ಕುಟುಂಬದಲ್ಲಿ ಕಲಹ, ವಿಪರೀತ ಗಲಾಟೆ, ಗಂಡ ಹೆಂಡತಿ ಮಧ್ಯೆ ಗಲಾಟೆ, ಅಥವಾ ಯಾರೋ ಮೂರನೇ ವ್ಯಕ್ತಿ ಒಂದು ಮೂಗು ತೋರಿಸೋದು, ಈ ರೀತಿ ಆದ್ರೂ ಅದರಿಂದ ಆಗುವಂತಹ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೂ ನೀವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ಬಳಸಬಹುದು. ಹಾಗೇನೆ ನಿಮಗೆ ಯಾವುದು ಬೇಡಪ್ಪ, ನಾನು ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದು, ನಿಮ್ಮ ಜೊತೆಗೆ ಇಟ್ಕೊಂಡು ನೀವು ಅದಕ್ಕೆ ದಿನ ಧೂಪವನ್ನ ತೋರಿಸಿ ನೀವು ಅದ್ರ ಮುಂದೆ ಕೂತು 5 ರಿಂದ 10 ನಿಮಿಷ ಧ್ಯಾನವನ್ನ ಮಾಡಿ. ಖಂಡಿತವಾಗ್ಲೂ ನೀವು ಯಾವುದೇ ಕೆಲಸಕ್ಕೆ ಹೋಗಿ, ಅಥವಾ ಆಧ್ಯಾತ್ಮಿಕ ಕೆಲಸ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ವಿಶೇಷವಾಗಿ ಕೃಷಿಕರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಅವರ ಜಮೀನು ಅಥವಾ ಜಾಗದಲ್ಲಿ ಏನು ಬೆಳೀತಾ ಇರ್ತಾರೆ ಆ ಬೆಳೆ ಕೂಡ ಹೆಚ್ಚಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕುಜನ ಒಂದು ಆಶೀರ್ವಾದ ದೊರೆಯುತ್ತೆ. ಕುಜ ಭೂಮಿ ಪುತ್ರನಾಗಿರೋದ್ರಿಂದ ಭೂಮಿಯಲ್ಲಿ ಬರುವಂತಹ ಭೂಮಿ ಸಂಬಂಧಪಟ್ಟಂತಹ ಬಿಸ್ನೆಸ್, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು ಕೂಡ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗುತ್ತೆ. ಸೊ ಈ ಯಂತ್ರವನ್ನ ಎಲ್ಲಿಡಬೇಕು ಅಂತ ಕೇಳಿದ್ರೆ, ನಿಮ್ಮ ಮನೆ ಯೂಶುವಲಿ ನಾರ್ತ್ ಈಸ್ಟ್ ಕಾರ್ನರ್ ಬರ್ಬೇಕು. ನಿಮ್ಮ ಮನೆಯಲ್ಲಿ ದೇವರ ಮನೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಬರಬೇಕು, ಅಥವಾ ಈಸ್ಟ್ ಅಥವಾ ನಾರ್ತ್ ಡೈರೆಕ್ಷನ್ ಅಲ್ಲಿ ಇದ್ರೂ ಪರವಾಗಿಲ್ಲ. ಕೆಲವರು ಮನೆಯಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ದೇವ್ರ ಮನೆಯನ್ನ ಮಾಡ್ಬಿಟ್ಟಿರ್ತಾರೆ. ಸೌತ್ ವೆಸ್ಟ್ ನಲ್ಲಿ ಕಾರ್ನರ್ ಅಲ್ಲಿ ಖಂಡಿತವಾಗ್ಲೂ ದೇವ್ರ ಮನೆ ಮಾಡಬಾರದು. ಅಷ್ಟು ಒಳ್ಳೆಯ ಪ್ರತಿಫಲವನ್ನ ಅದು ಕೊಡೋದಿಲ್ಲ, ಅನಾರೋಗ್ಯವನ್ನ ತಂದುಕೊಡುವಂತಹ ಒಂದು ಸ್ಥಾನವಾಗಿರೋದ್ರಿಂದ ದಯವಿಟ್ಟು ಯಾರು ಸೌತ್ ವೆಸ್ಟ್ ನಲ್ಲಿ ದೇವರ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ಬೇಡಿ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವರ ಮನೆ ನಿರ್ಮಾಣ ಮಾಡಿ, ಅಥವಾ ಈಸ್ಟ್ ಅಥವಾ ನಾರ್ತ್ ಡೈರೆಕ್ಷನ್ ಪರವಾಗಿಲ್ಲ, ವಾಲ್ ಅಲ್ಲಿ ನೀವು ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಯಂತ್ರವನ್ನ ಇಟ್ಟು ಪ್ರತಿನಿತ್ಯ 5 ರಿಂದ 10 ನಿಮಿಷ ಓಂ ಸುಬ್ರಹ್ಮಣ್ಯಾಯ ನಮಃ, ಅಟ್ಲೀಸ್ಟ್ ಈ ಒಂದು ಸಿಂಪಲ್ ಮಂತ್ರ
ಇದು ಬಂತು ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳಕ್ಕೆ ಆಗುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳಿ, ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರ ಇದೆ, ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರವನ್ನ ಹೇಳಿ ಪ್ರತಿನಿತ್ಯ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನಸ್ಸಿಗೆ ಧೈರ್ಯ, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಮತ್ತೆ ವಿಶೇಷವಾಗಿ ಮದುವೆ ಸಂಬಂಧಿತ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಆಗ್ತದೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಬರ್ತೀನಿ. ಅಲ್ಲಿವರೆಗೂ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.